ನಾನು ಮುಖ್ಯಮಂತ್ರಿ ಆದ ತಕ್ಷಣ ವಸ್ತ್ರಲ್ಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರ ಪಾಪ ಅವ್ರು ಹೇಳ್ತಾರೆ 10,000 ಕೋಟಿ ರೂಪಾಯಿ ಲಂಚ ಹೊಡೆದ್ಬಿಟ್ಟಂತೆ. ನಾನು 10,000 ಕೋಟಿ ರೂಪಾಯಿ ಇನ್ನು ಟೆಂಡರ್ ಆಗಿಲ್ಲ, ಟೆಂಡರ್ ಯಾವ ರೂಪದಲ್ಲಿದೆ ಅಂತ ಇಲ್ಲ. ಇಡೀ ಆ ಮಿಷನರಿ ಎಲ್ಲ ಹಾಕಕ್ಕೆ ಬರೀ ಒಂದು 4-5 ಸಾವಿರ ಕೋಟಿ ಇರೋದು, 10 ಲಕ್ಷ ಕೋಟಿ ರೂಪಾಯಿ ಲಂಚ ಹೊಡೆದ್ಬಿಟ್ಟಿದ್ದೀನಿ ಅಂತೇಳಿ ಟೀಕೆ ಮಾಡಿದ್ರು. ಭಾಳ ಸಂತೋಷ. 10 ಲಕ್ಷ ಹೊಡಿಬೇಕಾದ್ರೆ ಇಂಥದ್ದು ಶೆಡ್ಗಳು ಒಂದು 100 ಕೋಟಿ, ಒಂದು 20 ಶೆಡ್ ಬೇಕೇನೋ, 10 ಕೋಟಿ ದುಡ್ಡು ಮಡಗಬೇಕಾರೆ. ಇರಲಿ, ಅವ್ರು ಟೀಕೆ ಮಾಡ್ತಾರೆ. ಅವ್ರು ಟೀಕೆ ಮಾಡಿದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕು. ಟೀಕೆಗಳನ್ನು ನಾನು ಸ್ವಾಗತ ಮಾಡ್ತೇನೆ, ಹೋರಾಟಗಳನ್ನು ಸ್ವಾಗತ ಮಾಡ್ತೇನೆ. ಅದೇ ನಮಗೆ ಒಳ್ಳೆ ರೀತಿ ಮಾರ್ಗದರ್ಶನದಲ್ಲಿ ನಡಿಲಿಕ್ಕೆ, ಹುಮ್ಮಸ್ಸಾಗಿ ಜನರ ಬದುಕಿನಲ್ಲಿ ಉಳ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕೃಷ್ಣ ಬೈರೇಗೌಡರು ಹೇಳ್ದಂಗೆ, ನಮ್ಮ ಹ್ಯಾರಿಸ್ ಹೇಳ್ದಂಗೆ, ಮುಂದಿನ 50 ವರ್ಷಕ್ಕೆ ಬೆಂಗಳೂರು, ನಾನು UD ಮಿನಿಸ್ಟರ್ ಆಗಿದ್ದಾಗ ಈ ಹೆಬ್ಬಾಳಿಂದ ಮೇಲಕ್ಕೆ ನೀರು ಕೊಡೋಕ್ಕೇನೆ ಪ್ರಾಯ್ಬಿಟ್ ಮಾಡಿಬಿಟ್ಟಿದ್ದು. ಈ ಗಾಡ್ರೇಜ್ ಬಿಲ್ಡಿಂಗ್ ಕಟ್ಬಿಟ್ಟಿದ್ರು, ಅಷ್ಟೊತ್ತಿಗೆ ಅವ್ರಿಗೂ ನೀರು ಪರ್ಮಿಷನ್ ಕೊಟ್ಟಿರಲಿಲ್ಲ. ಆಮೇಲೆ ಮುಂದಕ್ಕೆ ವಿಧಿ ಇಲ್ಲದೆ ನೀರು ಕೊಟ್ಟು ಇವತ್ತು ಮೇಕೆದಾಟು ಯೋಜನೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅವರು ನಮ್ಮ ನೀರು ನಮ್ಮ ಹಕ್ಕು, ಕರ್ನಾಟಕದ ನೀರು ಕರ್ನಾಟಕದ ಹಕ್ಕು ಅಂಥೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅವರು ಕೂಡ ನಮಗೆ ಗೌರವನ ಕೊಟ್ಟು ಆದೇಶವನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನೀರು ನೀವೆಲ್ಲ ಬಂದು ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಸಂಗಮದಿಂದ ಬೆಂಗಳೂರುಗಳು ಕೂಡ ಬಂದು ಹೆಜ್ಜೆ ಹಾಕಿದ್ರಿ. ಆ ಹೆಜ್ಜೆಗೆ ಇವತ್ತು ಮುಂದಿನ ದಿನದಲ್ಲಿ ಪ್ರತಿಕೂಲ ಎಲ್ಲ ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಟನಲ್ ಎಲ್ಲಿ ಪ್ರಾರಂಭ ಆಗ್ತದೆ, ಇದು ಬೇಕರಿ ಸರ್ಕಲ್ವರೆಗೂ ಮಧ್ಯಕ್ಕೆ ಹೋಗಿ ಅಲ್ಲಿಂದ ಎಲಿವೇಟೆಡ್ ಕಾರಿಡಾರ್ ಹೋಗ್ತದೆ. ಇನ್ನು ಕೆಲವು ಸಲಹೆಗಳನ್ನು ನಮ್ಮ ಭಾರತಿ ಸುರೇಶ್ ಅವರು ನನಗೆ ಈ ಭಾಗದಲ್ಲಿ ಏನಾಗಬೇಕು ಅಂತ ಕೂಡ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಅದನ್ನು ಕೂಡ ನಾನು ಗಮನದಲ್ಲಿ ಮಾಡ್ತೇನೆ. ಸೊ ಅವಕಾಶ ಸಿಕ್ಕಿದಾಗ ಇಂಥ ಕೆಲಸಗಳನ್ನು ನಾವು ಮಾಡಬೇಕು. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಮಾಡಿದಂಥ ಕೆಂಪೇಗೌಡರು ಇವತ್ತಿದ್ದಾರಾ? ಇಲ್ಲ. SF ಕೃಷ್ಣ ಅವರು ಇದ್ದಾರಾ? ಇಲ್ಲ. SF ಕೃಷ್ಣರವರೇ ಇದನ್ನು ಆವತ್ತಿನ ಕಾಲದಲ್ಲಿ ಮಾಡಿದ್ರು? ಇಲ್ಲ. ಆದರೆ ಅವರನ್ನು ನಾವು ನೆನೆಸ್ಕೊಳ್ತಾ ಇದ್ದೇವೆ. ಅದಕ್ಕೆ ನಿನ್ನೆ ಅವರ ಹೆಸರಿನಲ್ಲಿ 10.5 ಕಿಲೋಮೀಟ್ರು ಏನು ಒಂದು ರೋಡ್ ಇತ್ತು, ಆ BDA ಹೊಸ ರೋಡನ್ನು ಅವರ ಹೆಸರಲ್ಲಿ ಇಟ್ಟು ಸುಮಾರು 10 ಪಥದ ರಸ್ತೆ. ಈಗ ಅಲ್ಲಿ ನಮ್ಮ ಕೋಗಿಲು ತಾವು ಕ್ರಾಸು, ಅಲ್ಲಿ ಎಕ್ಸಿಬಿಷನ್ ಸೆಂಟ್ರಿಂದ ರೋಡು, ಬಿಸ್ನೆಸ್ ಕಾರಿಡಾರ್ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ. ಅದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೀನಿ. ಯಾಕೆ 2006ರಲ್ಲೋ 5ರಲ್ಲೋ ನೋಟಿಫೈ ಮಾಡಿದ್ದು, ಯಾಕೆ ಮಾಡೋಕ್ಕಾಗಲಿಲ್ಲ? ಆವತ್ತಾಗೋಗಿದ್ರೆ ಬರೀ 2,300 ಕೋಟಿ ರೂಪಾಯಿ, 3,000 ಕೋಟಿಗೆ ಆಗ್ತಿತ್ತು. ಇವತ್ತು 26,000 ಕೋಟಿ ರೂಪಾಯಿ ಆಗ್ತಾಯಿದೆ. ಆದರೂ ನಾನು ಧೈರ್ಯ ಮಾಡಿ ರೈತರಿಗೆ ಹೇಳಿ, ಅಲ್ಲಿ ಯಾರೋ ರೈತರು ಇರಲಿಲ್ಲ, ಭಾಳ ಜನ ಜಮೀನನ್ನು, ಸ್ವಲ್ಪ ಜನ ರೈತರಿದ್ದರು, ಅವ್ರು ಒಳ್ಳೆ ಬೆಲೆ ಕೊಟ್ಟು, TDR ಕೊಟ್ಟು, FIR ಕೊಟ್ಟು, ಎಲ್ಲ ಏನೇನು ಬೇಕೋ ಒಳ್ಳೆ ಬೆಲೆ ಕೊಟ್ಬಿಟ್ಟು ಅದನ್ನು ಕೂಡ ಈಗ ಮುಂದುವರಿಸ್ತಾ ಇದ್ದೀವಿ. ಒಟ್ಟು 123 ಕಿಲೋಮೀಟ್ರು ಬೆಂಗಳೂರು ಸುತ್ತಮುತ್ತಲು ಹಿಂಗೆ. ಯಾಕೆಂದರೆ ಬೆಂಗಳೂರಿನ ಡಿಕಂಜೆಸ್ಟ್ ಆಗಬೇಕು. ಟೈಮ್ ಈಸ್ ಮನಿ. ಟನಲ್ ಹೋಗೋರು ಕೆಲವರು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ, ನಿಮಗೇನು ತೊಂದರೆ? ಟೈಮ್ ತಾನೇ ಮುಖ್ಯ. ಬರೀ ಗಾಡಿಗಳಲ್ಲಿ ಇರೋಕ್ಕೆ ಸಾಧ್ಯನಾ? ಅದಕ್ಕೆ ಎಲ್ಲ ಥರದ ತೀರ್ಮಾನಗಳನ್ನು ಕೂಡ ಮಾಡಿದ್ದೇವೆ. ಹಿಡಿದ ಕೆಲಸನ ಮಾಡಬೇಕು. ಸಮಯ ಭಾಳ ಇಂಪಾರ್ಟೆಂಟು. ಏನು ಇರೋ ಬೆಳಗ್ಗೆ 9 ಗಂಟೆ ಮೇಲೆ 5 ಗಂಟೆ 6 ಗಂಟೆ ಒಳಗಡೆ, ಅಷ್ಟರೊಳಗಡೆ ಜನ ಕೆಲಸ ಮಾಡಬೇಕು, ರಾತ್ರಿ ಹೊತ್ತು ಮನೆ ಸೇರ್ಕೋಬೇಕು. ಅದಕ್ಕೆ ನಾವು ಏನು ಸಹಾಯ ಮಾಡಬೇಕು ಇರೋದು ಏನು ಅವಕಾಶ ನಮಗೆ? ಜನರ ಸೇವೆ ಮಾಡಬೇಕು ಅಂತ ಅವಕಾಶನ ಈ ಟೀಕೆ ಮಾಡೋರು ಅವ್ರು ಹೇಳ್ದಂಗೆ ಒಂದು ಕೆಲಸ ಮಾಡಲಿಲ್ಲ. ಒಂದು ಲಾರಿ ಕಸನ ಅದನ್ನು ಸುಡುವಂಥ ಕೆಲಸ ಆಗಲಿ, ಅದರಿಂದ ಇದನ್ನು ಗೊಬ್ಬರ ತಯಾರು ಮಾಡೋವಂಥ ಕೆಲಸ ಆಗಲಿ, ಅದರಿಂದ ಕರೆಂಟ್ ಮಾಡೋಂಥ ಕೆಲಸ ಪಾಪ BJP ಸ್ನೇಹಿತರು, ಅಲ್ಲಿ ಜನತಾದಳದವ್ರ ಸ್ನೇಹಿತರು ಯಾರು ಏನು ಮಾಡಲಿಲ್ಲ.